ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿಂದು ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಮ್ಮ ಮಗಳದು ಸ್ಕೂಲ್ ಫಂಕ್ಷನ್ ಇತ್ತು ಸಂಡೇ. ಹಾಗಾಗಿ ಅವಳ ನೀಟಾಗಿ ರೆಡಿ ಮಾಡಿಕೊಂಡು ಡ್ಯಾನ್ಸಿಗೆ ಕರ್ಕೊಂಡೋಗಿದ್ದೆ. ಸೊ ಹಾಗಾಗಿ ಪ್ಲೀಸ್ ನೋಡೋಣ ಬನ್ನಿ ನನ್ನ ಮಗಳು ಡ್ಯಾನ್ಸ್ ಹೇಗಿರುತ್ತೆ ಅಂದ್ಬಿಟ್ಟು. ಅವಳು ಡ್ಯಾನ್ಸ್ ನೋಡಿಬಿಟ್ಟು ಹೇಗಿದೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಮಗಳು ವೆಯ್ಟಿಂಗಲ್ಲಿದ್ದಾಳೆ. ನಮ್ಮ ಪಕ್ಕದ ಮನೆಯವರು ಕೂಡ ಕರ್ಕೊಂಡೋಗಿದ್ದೆ, ಅವ್ರ ಮಕ್ಕಳು ಕೂಡ ಇಲ್ಲೇ ಓದ್ತಾ ಇರೋದು. ನನ್ನ ಮಗಳು ತುಂಬ ಫೀಲ್ ಆಗ್ತಾಯಿದ್ಲು, ಅವಳ ಪಾರ್ಟ್ನರ್ ಬಂದಿಲ್ಲ ಅಂದ್ಬಿಟ್ಟು. ಬೇರೆ ಹುಡುಗಿ, ಬೇರೆ ಮಗು ನಾನು ಪಾರ್ಟ್ನರ್ ಆಗ್ತೀನಿ ಬಾ ಶರಣ್ಯ ಅಂತ ಅವಳು ಕರೀತಾ ಇದ್ಲು. ಇಲ್ಲ ಅಂದ್ಬಿಟ್ಟು ಇವಳು ತುಂಬಾ ಫೀಲ್ ಆಗಿದ್ಲು. ಮತ್ತು ಆ ಮಗು ಬಂತು ಸದ್ಯ ಪುಣ್ಯ, ಓಡ್ ಬಂದು ಹೇಳಿದ್ಲು ಅಮ್ಮ ಸದ್ಯ ಬಂದುಬಿಟ್ಲು ಅಂದ್ಬಿಟ್ಟು. ಇವಾಗ ಅನೌನ್ಸ್ಮೆಂಟ್ ಮಾಡಿದ್ದು ಇಲ್ಲಿ ಮಾತಾಡ್ತಾ ಇರೋದು ಬಂದುಬಿಟ್ಟು ಲೋಕೇಶ್ ಸರ್ ಅಂದ್ಬಿಟ್ಟು ನನ್ನ ಮಗಳು ಸ್ಕೂಲಲ್ಲಿ ಓದ್ತಾ ಇರೋ ಹೆಡ್ ಸರ್ ಅವರು. ಇದು ಬಂದ್ಬಿಟ್ಟು ಇಲ್ಲೇ ಕ್ಯಾಂಟೀನು ಚೆನ್ನಾಗಿತ್ತು. ಇವಳು ನಮ್ಮ ಪಕ್ಕದ ಮನೆಯವಳು ಫ್ರೆಂಡು ಕೂಡ, ಅವಳ ಹೆಸರು ರಜನಿ ಅಂದ್ಬಿಟ್ಟು. ಅವಳಿಗೆ ಸ್ವಲ್ಪ BP ಲೋ ಇದೆ, ಹಾಗಾಗಿ ಅವಳು ಬರ್ತಾ ಬೇಕ್ರಿಯಲ್ಲಿ ಎಗ್ ಪಪ್ಸ್ ತೊಗೊಂಬಂದಿದ್ಲು. ಅದನ್ನ ಒಬ್ಬಳೇ ತಿನ್ನೋಕ್ಕಾಗಲ್ಲ, ಬಾ ಸ್ವಲ್ಪ ಶೇರ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬಲವಂತ ಮಾಡಿ ಕರ್ಕೊಂಡೋದ್ಲು. ನಾನು ಸ್ವಲ್ಪ ತಿಂದೆ, ಅವಳು ತಿಂತಾಯಿದ್ಲು. ಮತ್ತು ಬಂದ್ವಿ. ಡ್ಯಾನ್ಸ್ ಮಾತ್ರ ಈ ಹುಡುಗಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತು. ಭರತನಾಟ್ಯ ಇದು ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಎಂತೆಂಥ ಮಕ್ಕಳು, ಕೆಲವು ಮಕ್ಕಳು ತುಂಬಾ ಅವರ ಒಳಗೆ ಇರುವಂತಹ ಟ್ಯಾಲೆಂಟ್ನ ತೋರಿಸ್ತಾ ಇರುವಾಗ ನಮಗೆ ಯಾಕೆ ಈ ಥರ ಇರಲಿಲ್ಲ ಅಂತ ಫೀಲ್ ಆಗ್ತಾಯಿತ್ತು. ಸ್ಕೂಲ್ ಹೋಗೋಕ್ಕೇ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಓಡೋಗ್ತಾ ಇದ್ವಿ ಚಿಟ್ಟೆ ಹಿಡಿಯೋಕ್ಕೆ ಅಂದ್ಬಿಟ್ಟು. ಸೊ ನೋಡಿ ಇವಾಗೆಲ್ಲ ಮಕ್ಕಳು ತುಂಬ ಟ್ಯಾಲೆಂಟ್ ಇದ್ದಾರೆ. ಕಂಪ್ಯೂಟ್ರ್ ಕಾಲ, ನಾವಾದರೂ ಈ ಥರ ಎಲ್ಲ ಅನುಭವಿಸೋಕ್ಕಾಗಲಿಲ್ಲ. ಸೊ ನಮ್ಮ ಮಕ್ಳುಗಳಾದರೂ ಈ ಥರ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನು ಮುಂದಕ್ಕೆ ಚೆನ್ನಾಗೆಲ್ಲ ಒಳ್ಳೊಳ್ಳೆ ಡ್ಯಾನ್ಸಸ್ ಎಲ್ಲ ಒಳ್ಳೊಳ್ಳೆ ಮಾಡಲಿ. ನೋಡಿ ನನ್ನ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಸಾಂಗ್ ಚೆನ್ನಾಗಿತ್ತು. ಸೊ ನಾನು ಲಾಸ್ಟ್ ಟೈಮ್ ಹಿಂಗೆ ಹಾಕ್ಬಿಟ್ಟು ಕಾಪಿರೇಟ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ನಾನು ಈ ಸರಿ ವಾಯ್ಸ್ ಎಲ್ಲ ಫುಲ್ಲು ಮ್ಯೂಟ್ ಮಾಡಿಬಿಟ್ಟು ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು. ನನ್ನ ಮಗಳು ಸ್ವಲ್ಪ ಹೈಟ್ ಕಮ್ಮಿ ಇದ್ಲು, ಸೆಂಟ್ರಿಗೆ ಹೋಗಿಬಿಟ್ಟಿದ್ಲು. ನಾನು ಸ್ಟಾರ್ಟಿಂಗೆಲ್ಲ ನಿಂತ್ಕೊಳ್ಳೋಕೆ ಹೇಳಿದೆ, ಅವಳು ನಿಂತ್ಕೊಳ್ಳಿಲ್ಲ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು, ತುಂಬಾ ಸಖತ್ತಾಗಿ ಮಾಡಿದ್ಲು. ಈ ಡ್ಯಾನ್ಸ್ ನೋಡೋಕ್ಕೆ ತುಂಬಾ ಒಂಥರ ಅದ್ಭುತವಾಗಿತ್ತು. ತುಂಬ ರಿಯಲ್ ಅನ್ನೋ ಥರನೇ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಸಖತ್ತಾಗಿತ್ತು. ಇದು ಹಾಡು ಬಂದ್ಬಿಟ್ಟು ನನಗೆ ಅದು ಮರ್ತೇ ಹೋಯ್ತು ಫ್ರೆಂಡ್ಸ್, ಸಾರಿ. ಮತ್ತು ಕೊನೆ ತನಕ ನೋಡಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲ ಮಕ್ಕಳು ತುಂಬಾ ಮಕ್ಕಳು, ಇದು ಸಂಡೇ ಇಟ್ಟಿರೋದು, ಎಲ್ಲ ಮಕ್ಕಳು ಬಂದಿದ್ದರು. ನಾನು ಅಂದ್ಕೊಂಡೆ ಕೆಲವ್ರು ಬರಲ್ಲ ಬಿಡು ಅಂದ್ಕೊಂಡೆ. ಈ ಡ್ಯಾನ್ಸ್ಗೆ ಬಂದ್ಬಿಟ್ಟು ಲಂಗ ಬ್ಲೌಸ್ ಹಾಕೋಬೇಕಿತ್ತು. ಕೆಲವು ಮಕ್ಕಳು ಲೆಹಂಗಾ ಹಾಕೊಂಬಂದಿದ್ರು. ನನ್ನ ಮಗಳ ಹತ್ರ ಇತ್ತು, ಅದಕ್ಕೆ ನಾನು ಅದನ್ನೇ ಹಾಕ್ಕೊಂಡೋಗಿದ್ದೆ. ಲಂಗ ಬ್ಲೌಸೇ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದು ನಾನೇ ಹೊಲ್ದಿರೋದು ಫ್ರೆಂಡ್ಸ್, ಅದು ಲಂಗ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಅದು ಲಂಗ ಬ್ಲೌಸು ಡ್ಯಾನ್ಸ್ ಮುಗಿತ್ತು. ಇದು ಪಕ್ಕದ ಮನೆ ಅವಳದು, ಅದು ಹೇಳಿದ್ನಲ್ಲ ಫ್ರೆಂಡ್ಸ್ ನಾನು, ರಜನಿ ಅಂದ್ಬಿಟ್ಟು. ಅವಳು ಕೂಡ ಫ್ರೆಂಡೇ. ಅವಳ ಮಗಳು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ಲು. ಟೀಚರ್ಸು ಕೂಡ ಹೇಳ್ತಾಯಿದ್ರು ತುಂಬ ಟ್ಯಾಲೆಂಟ್ ಇದ್ದಾಳೆ ಅವಳು ಅಂದ್ಬಿಟ್ಟು. ಎಲ್ರಿಗೂ ಅವ್ರವ್ರ ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ಎಲ್ಲ ತಾಯಂದಿರಿಗೂ ತುಂಬಾ ಖುಷಿಯಾಗುತ್ತೆ. ನಾವು ಮಾಡದೇ ಇರೋದು ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಪ್ಲೀಸ್ ಮಕ್ಕಳು ಏನಾದರೂ ಈ ಥರ ಮಾಡ್ತೀನಿ ಅಂದರೆ ಸಪೋರ್ಟ್ ಮಾಡಿ. ಕೆಲವರು ಕಳಿಸೋದೇ ಇಲ್ಲ. ಮತ್ತು ಬಂದ್ಬಿಟ್ಟಿದ್ದು ನಮ್ಮ ಮನೆಯವರು ತಿರುಪತಿಗೆ ಹೋಗಿದ್ರು. ಅಲ್ಲಿಂದ ನಾನು ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೆ, ಅವರು ಸ್ವಲ್ಪನೇ ವೀಡಿಯೋ ಮಾಡಿ ಕಳಿಸಿದ್ದಾರೆ. ಸೊ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಎಂಟ್ರೆನ್ಸ್. ಇದು ನಾವು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಕರ್ಪೂರ ಹಚ್ಚಿಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ.
ಇದೆಲ್ಲ ಎಂಟ್ರೆನ್ಸೇ ಇದು. ನಾನು ಹೋಗಿದ್ದೆ ಫ್ರೆಂಡ್ಸ್ ಲಾಸ್ಟ್ ಟೈಮು, ಅದು ನನಗೆ ಅಷ್ಟು ಕ್ಲಿಯರಿಟಿಯಾಗಿ ನೆನಪಿಲ್ಲ. ನೋಡಿ ಆ್ಯನಿಮಲ್ಸ್ ಎಲ್ಲ ಅಲ್ಲೆಲ್ಲ ಇರುತ್ತೆ ಹೋಗ್ತಾ ಇರೋವಾಗ, ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ಹೋಗಬೇಕು. ಇದೆಲ್ಲಿ ಕವರ್ ಮಾಡಿರೋದು ನನಗೂ ಅಷ್ಟು ಕ್ಲಿಯರಿಟಿ ಇಲ್ಲ. ಇದು ತಿರುಪತಿ ಬೆಟ್ಟ ಹತ್ತುವಾಗನೇ, ದೊಡ್ಡ ತಿರುಪತಿ. ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಹೋದಾಗ ಈ ಥರ ಇರಲಿಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಹೋಗಿ ಸುಮಾರು 10 ವರ್ಷನೇ ಆಯಿತು. ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ನೋಡಿ ಜಿಂಕೆ ಎಲ್ಲ ಇದೆ. ಜಿಂಕೆನ ಏನೋ ಇದು ಗೊತ್ತಾಗ್ತಾ ಇಲ್ಲ. ನೋಡಿ ಜಿಂಕೆ ಇಲ್ಲಿದೆ. ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹೋಗಬೇಕು, ನೋಡೋಣ ನೆಕ್ಸ್ಟ್ ಇಯರ್ ಎಲ್ಲ ಮಕ್ಕಳಿಗೆ ರಜೆ ಕೊಡಲಿ ಹೋಗೋ ಪ್ಲ್ಯಾನ್ ಇದೆ. ಒಂದು ವಾರ ಲೀವ್ ಹಾಕ್ಬಿಟ್ಟು ಎಲ್ಲ ಫುಲ್ ರೌಂಡ್ ಹಾಕಬೇಕು. ತುಂಬ ಚೆನ್ನಾಗಿದೆ. ಅವರು ಕೂಡ ಆದಷ್ಟು ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿ ಕಳಿಸಿದ್ದಾರೆ. ಸ್ವಲ್ಪನೇ ಮಾಡಿದ್ದಾರೆ, ಜಾಸ್ತಿ ಮಾಡಿಲ್ಲ. ನಾನು ಫುಲ್ ಒಳಗಡೆ ಎಲ್ಲ ಮಾಡಿಬಿಟ್ಟು ಕಳಿಸಿ ಅಂತ ಹೇಳಿದೆ. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಹಾಗಾಗಿ. ನೋಡಿ ಅದೆಷ್ಟು ಚೆನ್ನಾಗಿದೆ ಅದು ಜಿಂಕೆ. ಇದು ದೇವಸ್ಥಾನ ಫ್ರೆಂಡ್ಸ್, ಮೇಲ್ಗಡೆ ಹೋದ್ಮೇಲೆ ಸಿಗುವಂತಹ ದೇವಸ್ಥಾನ ಇದು. ಇವಾಗ ಇವರು ಕೂದಲು ಮುಡಿ ಕೊಡೋಕ್ಕೆ ಹೋಗ್ತಾರೆ ಮೇಲ್ಗಡೆ. ನನಗೆ ಇದೆಲ್ಲೆಲ್ಲ ಹೋಗಿದ್ದೀನಿ ಸರ್. ನಾನು ಹೋದಾಗ ಆ್ಯನಿಮಲ್ಸ್ ಎಲ್ಲ ಸಿಗಲಿಲ್ಲ, ಇವ್ರಿಗೆ ಸಿಕ್ಕಿದೆ. ಮತ್ತು ಇದು ಬಂದುಬಿಟ್ಟು ಅವತ್ತು ಕಾರ್ತಿಕ್ ಸೋಮವಾರ. ನಾವು ಎಲ್ಲರೂ ನಮ್ಮ ಬಿಲ್ಡಿಂಗ್ ಅವರೆಲ್ಲರೂ ಅಕ್ಕಪಕ್ಕ ಫ್ರೆಂಡ್ಸ್ ಇವರೆಲ್ಲರೂ ಗ್ರೀನ್ ಸ್ಯಾರಿ ಹಾಕಿರೋದು ನಮ್ಮ ಮನೆ ಓನರು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲರೂ ಒಂದು ನೆನಪಿಗಿರಲಿ ಅಂದ್ಬಿಟ್ಟು ಶಾರ್ಟಾಗಿ ವಿಡಿಯೋ ತೊಗೊಂಡೆ, ಫೋಟೋ ಕೂಡ ತೊಗೊಂಡ್ವಿ. ಚೆನ್ನಾಗಿತ್ತು. ಸೊ ಕೊನೆ ತನಕ ನೋಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಈ ಥರ ಸಪೋರ್ಟ್ ಮಾಡೋದ್ರಿಂದ ನಮಗೂ ಬೇರೆ ಬೇರೆ ವಿಡಿಯೋ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಾನು ಹಾಕ್ಕೊಂಡಿರುವಂತಹ ಸ್ಯಾರಿ ಬಂದ್ಬಿಟ್ಟು ನಮ್ಮ ಅಕ್ಕ ಕೊಡಿಸಿರೋದು. ಇವಳು ಸೃಷ್ಟಿ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇರೋದು. ಇವರು ನಮ್ಮ ಬಿಲ್ಡಿಂಗ್ ಓನರು. ನನ್ನ ಮಗ ಇವನು ಗೊತ್ತೇ ಇದೆ ಎಲ್ಲರಿಗೂ. ಇಲ್ಲಿ ಒಂದು ಚಿಕ್ಕ ಮಗು ಬಂದು ನಿಂತಿತ್ತು, ನಾನು ನೋಡಲೇ ಇಲ್ಲ. ಆ ಮಗುನೂ ಕೂಡ ಹಂಗೆ ನಾನು ವಿಡಿಯೋ ಮಾಡಿಕೊಂಡೆ. ಆ ಮಗು ಚೆನ್ನಾಗಿ ಕ್ಯೂಟಾಗಿ ಬಂದು ನಿಂತಿತ್ತು, ನನಗೆ ಗೊತ್ತಾಗಲೇ ಇಲ್ಲ. ಸಖತ್ತಾಗಿತ್ತು ಮಗು ಅಂತೂ. ನಾವು ಫೋಟೋ ವಿತ್ ವಿಡಿಯೋ ಕೂಡ ಮಾಡ್ಕೊತಾ ಇದ್ವಿ. ಸೊ ಇರಲಿ ನೆನಪಿಗೆ.